ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಚೌದಾಪುರಿ ಹಿರೇಮಠದ ಶಾಂತವೀರ ಶಿವಾಚಾರ್ಯರ ಮೂರ್ತಿ ಮೆರವಣಿಗೆ. ವಿಜೃಂಭಣೆಯಿಂದ ಜರುಗಿದ ಮಿಲೇನಿಯಂ ಶಾಲೆಯ 25ನೇ ವಾರ್ಷಿಕೋತ್ಸವ. ಅಭಿಮಾನಿಗಳಿಂದ ಶಾಸಕ ಅಜಯ್ ಸಿಂಗ್ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಸ್ಟಾರ್ ಕೇರ್ ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ. 11ನೇ ದಿನಕ್ಕೆ ಕಾಲಿಟ್ಟ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಧರಣಿ ಸತ್ಯಾಗ್ರಹ. ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ. ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಗೆ ನಾಫೆಡ್ ಅಧಿಕಾರಿಗಳ ಭೇಟಿ. ಖರೀದಿ ಪ್ರಕ್ರಿಯೆ ಪರಿಶೀಲನೆ. ಇದೀಗ ವಾರ್ತೆಗಳ ವಿವರ. ಬ್ರಹ್ಮಪುರದ ಚೌದಾಪುರಿ ಹಿರೇಮಠದ ಶತಾಯಿ ಶ್ರೀ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೋತ್ಸವ ನಿಮಿತ್ತ ಹಿರೇಮಠದಲ್ಲಿ ಪರಮ ಪೂಜ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ ನೂತನ ಶಿಲಾಮೂರ್ತಿಯ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ನಗರದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಚೌದಾಪುರಿ ಹಿರೇಮಠದವರೆಗೆ ವಿವಿಧ ಕಲಾತಂಡಗಳು ಹಾಗೂ ಮಹಿಳೆಯರಿಂದ ಕುಂಭಕಳಸ ಮೆರವಣಿಗೆ ಮುಖಾಂತರ ನಡೆದ ಅದ್ದೂರಿ ಮೆರವಣಿಗೆ ಮಾಜಿ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತರು ಜಯಘೋಷ ಕೂಗುವ ಮುಖಾಂತರ ಭಕ್ತಿ ಮೆರೆದರು.
ಮೆರವಣಿಗೆಯಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮಾರಂಭದಲ್ಲಿ ಅತನೂರಿನ ಗುರುಮೂರ್ತಿ ಶಿವಾಚಾರ್ಯರು, ಸ್ಟೇಷನ್ ಬಬಲಾದ್ ಗ್ರಾಮದ ಶಿವಮೂರ್ತಿ ಶಿವಾಚಾರ್ಯರು, ರೋಜಾ ಹಿರೇಮಠದ ಕೆಂಚಬಸವ ಶಿವಾಚಾರ್ಯರು, ತೊನಸನಹಳ್ಳಿಯ ಚರಂತೇಶ್ವರ ಶಿವಾಚಾರ್ಯರು, ಬೆಳಗುಂಪಿಯ ಅಭಿನವ ಪರ್ವತೇಶ್ವರ ಸ್ವಾಮೀಜಿ, ದೇವಸ್ಥಾನದ ಮುಖಂಡರಾದ ಶರಣಗೌಡ ಪಾಟೀಲ್, ಬಾಲಚಂದ್ರ ನೆಲ್ಲೂರ್, ರಾಮಚಂದ್ರ, ಬಸವರಾಜ್ ಅಟ್ಟೂರು, ಖ್ಯಾತ ಪ್ರವಚನಕಾರರಾದ ಅನ್ನದಾನೇಶ್ವರ ಶಾಸ್ತ್ರಿಗಳು ಸೇರಿದಂತೆ ಬಡಾವಣೆಯ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ 25ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಪ್ರಸಿದ್ಧ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಶಾಲೆಯ ಸಂಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆ ಶಾಲೆಯಲ್ಲಿ 25ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಂಎಂ ಪಾಟೀಲ್ ಅವರು 2000 ಇಸ್ವಿಯಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹುಟ್ಟು ಹಾಕಲಾಯಿತು. ಈ ಸಂಸ್ಥೆಯ ಮಾಲೀಕರು ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳೇ ಆಗಿದ್ದಾರೆ. 25 ವರ್ಷದಲ್ಲಿ 75 ವರ್ಷದ ಸಾಧನೆ ನಾವು ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ನಂತರ ಮಾತನಾಡಿದ ಅವರು ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಟೀಲ್ ಅವರು 25 ವರ್ಷ ಪೂರೈಸಿದ್ದು ನಾವು ಯಾರು ಮಾಡದೇ ಇರುವುದನ್ನ ನಾವು 25 ವರ್ಷದಲ್ಲಿ ಮಾಡಿದ್ದೇವೆ. ಈ ಶ್ರೇಯಸ್ಸು ಶಾಲೆಯ ಶಿಕ್ಷಕರಿಗೆ ಮಕ್ಕಳಿಗೆ ಸಲ್ಲುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಡೆದುಕೊಂಡು ಬಂದಿದೆ ಅನ್ನತಕ್ಕಂಥದ್ದು ಈ ಸಂಸ್ಥೆಯ ಘನ ಉದ್ದೇಶ ಅಷ್ಟೇನೆ. 2000 ಇಸ್ವಿಯಲ್ಲಿ ಈ ಸಂಸ್ಥೆಗೆ ನಾವು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ವಿ. ನಂತರ ಸರ್ಕಾರದವರು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿದರು. ಈ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಮಿಲೇನಿಯಂ PU ಕಾಲೇಜ್ ವಿಜ್ಞಾನ ಮತ್ತು ವಾಣಿಜ್ಯ ಈ ಸಂಸ್ಥೆಯ ವಾರಸುದಾರರು, ಈ ಸಂಸ್ಥೆಯ ಭದ್ರ ಬುನಾದಿ ಅಡಿಪಾಯ, ಇದರ ಮಾಲೀಕರು ಯಾರು ಅಂತಂದರೆ, ಯಾರಿಗೆ ಈ ಸಂಸ್ಥೆಯನ್ನು ನಾವು ಅರ್ಪಣೆ ಮಾಡಿದ್ದೇವೆ ಅಂದರೆ ಈ ಸಂಸ್ಥೆಯಲ್ಲಿ ಓದತಕ್ಕಂಥ ಮಕ್ಕಳಿಗಾಗಿ ಈ ಸಂಸ್ಥೆಯನ್ನು ನಾವು ಅರ್ಪಣೆ ಮಾಡಿದ್ದೇವೆ. ಬಹುಶಃ ನಾನು ಪ್ರೆಸಿಡೆಂಟ್ ಆಗಿ, ಅವರು ಸೆಕ್ರೆಟರಿ ಆಗಿ, ಗೌರವಾನ್ವಿತ ಸದಸ್ಯರೆಲ್ಲರೂ ಸೇರಿ ಅವರ ಮಕ್ಕಳಿಗೆ ನೌಕರಿ ಕೊಡೋದಿಲ್ಲ ಇಲ್ಲಿ, ನಮ್ಮ ಸಂಬಂಧಿಕರಿಗೆ ನೌಕರಿ ಕೊಡೋದಿಲ್ಲ ಇಲ್ಲಿ. ನಮ್ಮ ವಿದ್ಯಾರ್ಥಿಗಳು ಯಾರಾದರೂ ಮೆರಿಟ್ನಾಗ ಬಂದರೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಈ ಸಂಸ್ಥೆಯಲ್ಲಿ ಕೊಡ್ತೇವೆ. ಹಾಗಾಗಿ 25 ವರ್ಷಗಳಲ್ಲಿಯೇ 75 ವರ್ಷಗಳಲ್ಲಿ ಸಾಧನೆ ಮಾಡದಂಥ ಒಂದು ಸಾಧನೆಯನ್ನು ಸ್ವಾತಂತ್ರ್ಯ ಬಂದ ನಂತರ ಸುಮಾರು 3-4 ಸಲ ನಾವು ರ್ಯಾಂಕನ್ನು ಪಡೆದುಕೊಂಡೇವೆ. ರಾಜ್ಯ ಮಟ್ಟದ ರ್ಯಾಂಕನ್ನು 10ನೇ ತರಗತಿಯಲ್ಲಿ 5ನೇ ರ್ಯಾಂಕು, ನೆಕ್ಸ್ಟ್ ಇಯರ್ ಫಸ್ಟ್ ರ್ಯಾಂಕು. PUC ವಿಜ್ಞಾನದಲ್ಲಿ 625ಕ್ಕೆ 625 ವಿಜ್ಞಾನದಲ್ಲಿ ತೆಗೆದುಕೊಂಡು ಮೊದಲನೇ ರ್ಯಾಂಕನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣೀಭೂತರು ಅಂತಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗೌರವಾನ್ವಿತ ಶಿಕ್ಷಕರಿಗೆ ಸಲ್ತದೆ ಮತ್ತು ಅಭಿನಂದನೆಗೆ ಅರ್ಹರು ಮತ್ತು ಯಾರಂದ್ರೆ ಕಷ್ಟಪಟ್ಟು ಓದಿ ಇಷ್ಟಪಟ್ಟು ಓದಿದಂಥ ನನ್ನ ಮುದ್ದು ಮಕ್ಕಳಿಗೆ ಸಲ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಈಗಾಗಲೇ ಕಾರ್ಯದರ್ಶಿಗಳು ಹೇಳಿದ್ರು, ಎಲ್ಲ ದೇಶಗಳಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಅವರೆಲ್ಲರನ್ನ ನಿಮ್ಗೆ ಕರೆಸ್ತೀವಿ. 25 ವರ್ಷಗಳಲ್ಲಿ ಶೂನ್ಯದಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ವಿತ್ ಬಿಗ್ ಜೀರೋ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್. ಇವತ್ತು ಭಾಳ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಅಂತಂದ್ರೆ ನೀವೇನು ಪಾಲಕರಿದ್ದೀರಿ, ಒಂದು ವಿಶ್ವಾಸವನ್ನು ಈ ಸಂಸ್ಥೆಯ ಮೇಲೆ ಇಟ್ಟಿದ್ದೀರಿ.
ಯಾವುದೇ ಕಾರಣಕ್ಕೂ ಸಹಿತ 25 ವರ್ಷಗಳಲ್ಲಿ ನಿಮ್ಮ ಒಂದು ವಿಶ್ವಾಸಕ್ಕೆ ಚ್ಯೂತಿ ಬರದ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದೇವೆ ಅನ್ನತಕ್ಕಂಥ ಮಾತನ್ನು ಎದೆ ತಟ್ಟಿ ಹೇಳ್ತಕ್ಕಂಥ ಅಧ್ಯಕ್ಷರು ಕಲಬುರಗಿ ಈ ಭಾಗದಲ್ಲಿ ಯಾರಾದರೂ ಇದ್ದರೆ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಆ ನಿಟ್ಟಿನಲ್ಲಿ ಮತ್ತೆ ನಿಮ್ಮ ಸಹಕಾರವನ್ನು ಕೋರ್ತೇವೆ. ಈಗಾಗಲೇ ನಿನ್ನೆ ಕಿಂಡರ್ ಗಾರ್ಟನ್ ಅಂತ ಸಣ್ಣ ಮಕ್ಕಳಿಗೆ ಆಟದ ಒಂದು ಮೈದಾನವನ್ನು ಮಾಡಿದ್ದೇವೆ. ತಾವೆಲ್ಲರೂ ವೀಕ್ಷಿಸಬೇಕು. ನಿಮ್ಮ ಮಕ್ಕಳಿಗೆ ಅದರ ಉಪಯೋಗ ಆಗಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಮೊದಲನೇ ಸಂಸ್ಥೆ ಶಿಕ್ಷಣ ಸಂಸ್ಥೆ ಅಂತ ಪ್ರಾರಂಭ ಮಾಡಿದ್ದು. ಮತ್ತು ಈಗ ಈ ಜೂನ್ನಲ್ಲಿ ನಾವು ಸುಮಾರು 20 ಎಕರೆ ಪ್ರದೇಶದಲ್ಲಿ ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಯಾವ ಶಿಕ್ಷಣ ಸಂಸ್ಥೆಯವರು ಕೊಡದಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕೊಡಬೇಕು ಅನ್ನತಕ್ಕಂಥ ಒಂದು ನಿಲುವನ್ನು ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಹೊಂದಿದ್ದೇವೆ. ಆ ನಿಟ್ಟಿನಲ್ಲಿ ಮತ್ತೆ ತಮ್ಮ ಸಹಕಾರವನ್ನು ಕೋರ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ನೀವು ನೋಡಿದಿರಿ ಎಲ್ಲ ಆಯಾಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂದಿದ್ದಾರೆ. ಕೇವಲ ಓದಿನಲ್ಲಿ ಅಷ್ಟೇ ಅಲ್ಲ, ಇನ್ನಿತರ ಪಠ್ಯೇತರ ಚಟುವಟಿಕೆಗಳು ಇವತ್ತು NCC ಇರ್ಬೋದು, NSS ಇರ್ಬೋದು, ಆಟದಲ್ಲಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡ ಮುಂದುವರೆದಿದ್ದಾರೆ. ಇವತ್ತು JEEಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 149ನೇ ರ್ಯಾಂಕನ್ನು ಪಡೆದುಕೊಂಡು ನಮ್ಮ ಸಂಸ್ಥೆಗೆ, ನಮ್ಮ ಶಾಲೆ ಕೀರ್ತಿ, ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಅನೂಪ್ ಅನ್ನತಕ್ಕಂಥ ವಿದ್ಯಾರ್ಥಿ. ಹೀಗಾಗಿ ಭಾಳ ಎದೆ ತಟ್ಟಿ ಹೇಳಲಿಕ್ಕೆ ಇವತ್ತು ಮ್ಯಾನೇಜ್ಮೆಂಟ್ನವರೆಲ್ಲರೂ ಕೂಡ ನಾವು ವಿ ಆರ್ ಆಲ್ ಕಮಿಟೆಡ್ ಪೀಪಲ್. ನಮ್ಮ ಟೀಚರ್ಸು ಕೂಡ ಅವರು ಕೂಡ ಭಾಳ ಕಮಿಟೆಡ್ ಇದ್ದಾರೆ. ಅದಕ್ಕಾಗಿ ನಾವು ನೀವೆಲ್ಲರೂ ಸೇರಿ ನಿಜವಾದಂಥ ಅರ್ಥದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ಉಚಿತವಾದಂಥ ಮತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಈ ಸಂಜೆಯ ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ರಿಗೂ, ಮತ್ತು ಈಗಾಗಲೇ ಚಪ್ಪಾಳೆಗೆ ಸ್ವಲ್ಪ ಕಂಜೂಸಿ ಮಾಡಬೇಡ್ರಿ. ನಿಮ್ಮ ಮಕ್ಕಳದಾರ ಚೆನ್ನಾಗಿ ಚಪ್ಪಾಳೆ ತಟ್ಟಬೇಕು ಮಕ್ಕಳಿಗೆ ನನಗಲ್ಲ, ಮಕ್ಕಳಿಗೆ ಎಲ್ಲ ಇವೆಂಟ್ಸ್ ಅವ್ರದ್ದು ಪ್ರಾರಂಭ ಆಗ್ತದೆ. ಯಾಕಂದರೆ ಇಲ್ಲಿ ಏನು ಮಕ್ಕಳು ನಿಲ್ತಾರಲ್ಲ, ಮುಂದೊಂದು ದಿನ ದೊಡ್ಡ ಸ್ಥಾನದಲ್ಲಿ ನಿಲ್ತಾರೆ ನಿಮ್ಮ ಮಕ್ಕಳು ಅನ್ನತಕ್ಕಂಥದ್ದನ್ನು ನೀವು ವಿಶ್ವಾಸ ಇಟ್ಕೊಳ್ಬೇಕು. ಇವತ್ತು ನೀವು ಚಪ್ಪಾಳೆ ತಟ್ಟಿದ್ರೆ ಮುಂದೆ ನಮ್ಮ ಮಕ್ಕಳು IAS ಆಫೀಸರ್ ಆಗ್ತಾರೆ. ಗೊತ್ತಿದೆ, ಮುಂದಿನ ವರ್ಷ ಜೂನ್ ತಿಂಗಳಿಗೆ 25 ವರ್ಷವನ್ನು ನಾವು ಪೂರೈಸ್ತಾ ಇದ್ದೀವಿ. 25 ವರ್ಷದ ಒಂದು ತಾರುಣ್ಯದಲ್ಲಿ ಇವತ್ತು ನಮ್ಮ ಸಂಸ್ಥೆ ನಿಂತಿದೆ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿಯೇ ಮಾಡದೇ ಇರುವಂಥ ಅನೇಕ ಸಾಧನೆಗಳನ್ನು ಮಾಡಿದಂಥ ಕೀರ್ತಿ ನಮ್ಮ ಶಾಲೆಗಿದೆ. ನೀವೆಲ್ಲ ನೋಡಿದ್ದೀರಿ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ನಂತರ, ನಾನು ಹೇಳ್ತಾ ಇರೋದು ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ ದಯಮಾಡಿ, ಸ್ವಾತಂತ್ರ್ಯ ಬಂದ ನಂತರನೂ ಸಹ ಈ 75 ವರ್ಷಗಳಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಶಾಲೆಗೂ ಸಹಿತ SSLC ಫಲಿತಾಂಶದಲ್ಲಿ ಪ್ರಥಮ ರ್ಯಾಂಕ್ ಬಂದಿರಲಿಲ್ಲ. ಮಿಲೇನಿಯಂ ಶಾಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಲಬುರಗಿ ಜಿಲ್ಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಂಥ ಶಾಲೆ ಇದು. ಸುಮಾರು ಈಗ ನಾವು 14 ವರ್ಷದ ಒಂದು SSLC ಫಲಿತಾಂಶದಲ್ಲಿ 7 ಸಲ ನಾವೇನಪ್ಪ ಅಂತಂದರೆ 100% ರಿಸಲ್ಟನ್ನು ನಾವು ತಗೊಂಡಿದ್ದೀವಿ SSLCನಲ್ಲಿ. ಇದು ಸಾಮಾನ್ಯವಾದಂಥ ಸಾಧನೆ ಅಲ್ಲ. ಈ ಎಲ್ಲ ಸಾಧನೆಗೆ ಮುಖ್ಯವಾಗಿ ಕಾರಣೀಕರ್ತರು ಯಾರು ಅಂದರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಶಿಕ್ಷಕರು, ಎರಡನೇದಾಗಿ ನೀವು ಪಾಲಕರು ಮತ್ತು ವಿದ್ಯಾರ್ಥಿಗಳು. ನಾವೇನಿದ್ರೂ ಸಹಿತ ಮ್ಯಾನೇಜ್ಮೆಂಟ್ನವ್ರು ನಾವೇನಿದ್ದೀವಿ, ವಿ ಆರ್ ಆಲ್ ಫೆಸಿಲಿಟೇಟರ್ಸ್ ಅಂತೀವ್ರು. ನಮಗೆ ಅಂದರೆ ಏನು ಅಂತಂದರೆ, ನಾವು ಇಲ್ಲಿರುವಂಥ ಒಂದು ಸೌಲಭ್ಯಗಳನ್ನು ಹೆಚ್ಚಿಗೆ ಒದಗಿಸ್ಕೊಡ್ಬೋದು. ಕ್ಲಾಸ್ ರೂಮ್ಗಳನ್ನು ಕಟ್ಬೋದು, ಲ್ಯಾಬ್ಗಳನ್ನು ಮಾಡ್ಬೋದು, ಕಂಪ್ಯೂಟರ್ಸ್ಗಳನ್ನು ಕೊಡ್ಬೋದು, ನಾವು ಇಂಟ್ರಾಕ್ಟಿವ್ ಬೋರ್ಡ್ಸ್ಗಳನ್ನು ಕೊಡ್ಬೋದು, ಪ್ರೊಜೆಕ್ಟರ್ಸ್ಗಳನ್ನು ಕೊಡ್ಬೋದು. ವಿಶೇಷವಾಗಿ ಮೊನ್ನೆ 26ನೇ ತಾರೀಕಿಗೆ ನಮ್ಮ ಮಾನ್ಯ ಅಧ್ಯಕ್ಷರೇನಪ್ಪ ಅಂತಂದರೆ, ಕಿಂಡರ್ ಗಾರ್ಟನ್ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ಲೇ ಏರಿಯಾ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಶಾಲೆಯಲ್ಲಿ ಇಲ್ಲದೆ ಇರುವಂಥ ಒಂದು ಪ್ಲೇ ಏರಿಯಾವನ್ನು ಮಿಲೇನಿಯಂ ಶಾಲೆಯಲ್ಲಿ ನಾವು ಮಾಡಿದ್ದೀವಿ. ದಯಮಾಡಿ ಪಾಲಕರು ಏನಂದರೆ ಬಿಡು ಸಿಕ್ಕಾಗ ಬಂದು ನೋಡ್ಕೊಂಡು ಹೋಗ್ಬೇಕು. ಅದನ್ನು ನಿಮ್ಮ ಮಕ್ಕಳನ್ನು ತೊಗೊಂಡು ಬಂದಲ್ಲಿ ಆಟ ಆಡಿಸ್ಬೇಕು. ಅಂಥ ಒಂದು ಸಾಧನೆ ಮಾಡಿದಂಥ ಒಂದು ಕೀರ್ತಿ ನಮ್ಮ ಶಾಲೆಗಿದೆ. ಅದು ಯಾವುದಕ್ಕೂ ಸಹಿತ ಏನಂದರೆ, ನಾನು ಮುಕ್ತ ಮನಸ್ಸಿನಿಂದ ಹೇಳ್ತೀನಿ. ಏನು ಅಂತಂದರೆ, ಈ ಸಾಧನೆಗೆ ನಾವು ಮ್ಯಾನೇಜ್ಮೆಂಟ್ನವ್ರು ಯಾರೂ ಕಾರಣೀಕರ್ತರಲ್ಲ. ಈ ಸಾಧನೆಗೆ ಮುಖ್ಯ ಕಾರಣೀಕರ್ತರು ಮೊಟ್ಟ ಮೊದಲನೇದಾಗಿ
ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಶಿಕ್ಷಕರು, ಈ ಶಾಲೆಯ ಬೆನ್ನೆಲುಬಾಗಿ ನಿಂತಿರುವಂಥ ನೀವು ಪಾಲಕರು ಮತ್ತು ಈ ಶಾಲೆಯ ವಿದ್ಯಾರ್ಥಿಗಳು ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೂನ್ ತಿಂಗಳಿನಲ್ಲಿ ನಾವು ಏನಪ್ಪ ಅಂತಂದರೆ ನಮ್ಮ ಸಿಲ್ವರ್ ಜುಬ್ಲಿ ಇಯರ್, ಬೆಳ್ಳಿ ಹಬ್ಬದ ಒಂದು ಆಚರಣೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮ್ಮನೆ ಒಂದು ಅಂದಾಜು ಮಾಡಿದ್ವಿ, ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ನಾವು ಕರೆಸ್ಬೇಕಲ್ಲ ಅಂತ. ಹಳೆಯ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರ ಅಂತ ನಾವು ಅಂದಾಜು ಮಾಡಿ ನೋಡಿದ್ರೆ ಇಡೀ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಏನಂದರೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಇವತ್ತು. ದೇ ಆರ್ ಸ್ಪ್ರೆಡ್ ಥ್ರೂ ಔಟ್ ದ ವರ್ಲ್ಡ್. ಬರೀ ಭಾರತ ದೇಶದಲ್ಲಿ ಮಾತ್ರ ಇಲ್ಲ, ಜಗತ್ತಿನಲ್ಲಿರುವಂಥ ಸುಮಾರು ದೇಶಗಳಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಕಲಿತು ಹೋದಂಥ ವಿದ್ಯಾರ್ಥಿಗಳು ಇವತ್ತೇನಪ್ಪ ಅಂತಂದರೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಜಾಬ್ನಲ್ಲಿದ್ದಾರೆ. ಸುಮಾರು 100ಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳೇನಂದರೆ 100-150 ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ. ಸಮಾರಂಭದಲ್ಲಿ ಶಾಲಾ ಮಕ್ಕಳಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಗಂಗಾಧರ ಗಂಗಾಧರ ಹೇ ಗೌರಿವರ, ನಿರಂತರ ಹೇ ಶಂಕರ, ನಿನ್ನನೆ ಜಪಿಸಿದ ಪರಮೇಶ್ವರ. ಜಟಾಧರ 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 ಹೇ ಮಹೇಶ್ವರ, ಅಗೋಚರ ತರ ತರ ನಿನ್ನನೆ ಸ್ಮರಿಸಿದ ಹೇ ಶಂಕರ. ಹರಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ರುದ್ರಾಯ ನಮಃ, ರುದ್ರಾಯ ನಮಃ. ಶಂಭೋ ಗಿರಿಧರ ನೀನೇ ಭವಹರ, ಮೃತ್ಯುವ ಕಡೆದ ಈಶ್ವರನೇ. ವಿಷವನು ಕುಡಿದು ಡಮರುಗ ಬಡೆದು ತಕ ತಕ ಕುಣಿಯುವ ರುದ್ರಾಕ್ಷನೇ. ಸರ್ವಭೂತಾಯ ವಿಶ್ವರೂಪಾಯ ಲೋಕಪಾಲಾಯನೇ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ, ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಚಂದ್ರನ ಧರಿಸಿದ ಪರಮಾತ್ಮನೇ, ಹಾವಿನ ಭರಣ ನಂದಿಯ ವಾಹನ ಲೋಕವ ಸುತ್ತುವ ಸರ್ವೇಶನೇ. ಕಾಲಾಯನೇ ಸಂಭೂತನೇ ಅಘೋರನೇ, ಸ್ಮಶಾನವಾಸನು ವಿಶ್ವನಾಥನು ಅಘೋರನಾಥ ಕಾಶಿ ಕ್ಷೇತ್ರನು.
ಘಮ ಮಣಿ ಡಮರುಗ ಧ್ವನಿ ಸಲಿಪಿ ಚಡತನಿ ಬದಿಲೆಂಚರ ಶ್ರೀವಾಯುಲಿಂಗಮೈ సంచరించర అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వదమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరా రాధయ తాండవ बस वही सबसे हंसी है उस हाथ को तुम थाम लो वो मेहरबान कल हो न हो हर पल यहाँ जी भर जियो जो है समा कल हो न हो ಪ್ರತಿಷ್ಠಾಪಿಸುವಂತೆ ಆದೇಶಿಸಿ ಗುರು ಶಿಷ್ಯರ ಪರಂಪರೆಯನ್ನ ಎತ್ತಿ ಹಿಡಿದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರಿಗೆ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿಗಳಿಂದ ಈ ಹಾಡಿನ ಮೂಲಕ ಭಕ್ತಿಯ ಸಮರ್ಪಣೆ. ಕೈಲಾಸದಿಂದ ಧರೆಯ ಬೆಳಗುತ್ತ ಆದಿ ಬಸವ ಬಂದ ಅರಳಗುಂಡಿಯಲ್ಲಿ ಅರಳಿದ ಕುಸುಮ ಶರಣ ಬಸವ ಚಂದ. ಕೈಲಾಸದಿಂದ ಧರೆಯ ಬೆಳಗುತ್ತ ಆದಿ ಬಸವ ಬಂದ ಅರಳಗುಂಡಿಯಲ್ಲಿ ಅರಳಿದ ಕುಸುಮ ಶರಣ ಬಸವ ಚಂದ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ ಪರಶಿವನ ಹರಣ. ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ, ಮಾಡೋ ನೀ ಸ್ಮರಣ. ಶರಣ ಬಸವನ ಪೂಜೆ ಮಾಡುತ್ತ ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಅರಳಗುಂಡಗಿ ನಂದಿ ಅವತಾರಿಗೆ ಶ್ರೀ ಶರಣ ಬಸವರಿಗೆ, ಕಲಬುರ್ಗಿ ಪುರದೊಡೆಯ ಶ್ರೀ ಶರಣ ಬಸವರಿಗೆ. ದೊಡ್ಡಪ್ಪ ಅಪ್ಪ ಏನೇನು ಮಾಡ್ಯಾರ ಅನ್ನದಾಸೋಹ ಇಟ್ಟಾರ, ದೊಡ್ಡಪ್ಪ ಅಪ್ಪ ಏನೇನು ಮಾಡ್ಯಾರ ಅನ್ನದಾಸೋಹ ಇಟ್ಟಾರ. ಅನ್ನದಾಸೋಹ ಇಟ್ಟು ಕಲಬುರ್ಗ್ಯಾಗ ಬಡವರ ಬಂಧು ಎನಿಸ್ಯಾರ, ಬಡವರ ಬಂಧು ಎನಿಸ್ಯಾರ, ಬಡವರ ಬಂಧು ಎನಿಸ್ಯಾರ. ಜಾತ್ರೆ 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 ಶರಣ ಬಸವನ ಜಾತ್ರೆ, ಜಾತ್ರೆ 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 ಶರಣ ಬಸವನ ಜಾತ್ರೆ. ಶರಣಾಗತ ಭವ ಹರಣನ ಜಾತ್ರೆ, ಶರಣಾಗತ ಭವ ಹರಣನ ಜಾತ್ರೆ. ಅರಳುಗುಂಡಿಯ ಶರಣನ ಜಾತ್ರೆ, ಜಾತ್ರೆ 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 ಶರಣ ಬಸವನ ಜಾತ್ರೆ, ಜಾತ್ರೆ 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 ಶರಣ ಬಸವನ ಜಾತ್ರೆ.
छम 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 मैं नाचू आज छम 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 मैं नाचू आज ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಒತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ गोकुल की राधा चली ओ चली ओ चली गोकुल की राधा चली ओ चली 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 गोकुल की राधा चली करके श्रृंगार वे जमुना के तट पे करे कृष्णा इंतजार रे घुंघटा उठा के मिला ले तू अखियां कहने दे कहती है जो तेरी सखियां अरे घुंघटा उठा के मिला ले तू अखियां कहने दे कहती है जो तेरी सखियां ये प्रीत है पुरानी मैं राजा और दुरानी हाँ तेरे मेरे जन्मों के वादे ओ राधे ओ राधे ओ राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे like that. जिंदगी में हाल है सुर है ना ताल है आजा सावरिया ताल से ताल मेरा ताल से ताल मेरा कंगना 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 झुमका 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 पायलिया पायलिया
कंगना 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 झुमका 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 पायलिया पायलिया छनक छनक के बोले छनक छनक के बोले ओ बड़ी मुश्किल बाबा बड़ी मुश्किल गोरे गोरे गाल पे है काला काला तिल बड़ी मुश्किल बाबा बड़ी मुश्किल दिल पे अटक जाए आशिकों का दिल जरा बच के रहना चलिए जरा बच के रहना चलिए मेरी अदा भी है कातिल बड़ी मुश्किल बाबा बड़ी मुश्किल गोरे गोरे गालों पे है काला काला तिल बड़ी मुश्किल बाबा बड़ी मुश्किल दिल पे अटक जाए आशिकों का दिल मेरा झुमका उठा के लाया यार वे जो गिरा था बरेली के बाजार में मैं तो ठुमका लगा के शर्मा गई बोली घूम कर बजा दे के मैं आ गई मुझको लचा के नच ले आजा नच ले मेरी यार तू नच ले छनक छनक छनकार हो नच ले मेरे यार तू नच ले अब तो लुटा है बाजार सबको बुला के नच ले आजा नच ले मेरे यार तू नच ले छनक छनक छनकार हो नच ले मेरे यार तू नच ले अब तो लुटा है बाजार मटर गश्ती खुली सड़क में तगड़ी तड़क भड़क में ओले गिरे सुलगते से सड़क में छतरी न थी बगल में आया ही ना अकल में के भागे हम या भीगे हम अकड़ में तो सोचा फिर गीला हुआ है जो सुखाना हो चाहे जनाना या मर्दाना हो अटेंशन का नया पासा फिर दे गई झांसा ए वही मुझे फांसा तेरी ऐसी भी होता है जिंदगी का नया पासा फिर दे गई झांसा ए वही मुझे फांसा चिरकुट जिंदगी you know तेरी मैं ता जागा रातां नूं रोक न पावा अखियां विचों गम दियां बरसातां नूं सारे गिन याद च तेरी मैं ता जागा रातां नूं रोक न पावा अखियां विचों गम दियां बरसातां नूं ಇನ್ನು ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಲ್ಕೆಜಿ ಯುಕೆಜಿ 1ನೇ ಹಾಗೂ 2ನೇ ತರಗತಿಯಲ್ಲಿ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಮಿಲೇನಿಯಂ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾರತಿ ಸಿಂಪಿ ಸೇರಿದಂತೆ ಶಾಲೆಯ ಅನೇಕ ಶಿಕ್ಷಕರು ಸಿಬ್ಬಂದಿಗಳು ಸೇರಿದಂತೆ ಶಾಲೆಯ ಮಕ್ಕಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾ ಅಜಯ್ ಸಿಂಗ್ ಅವರ ಜನ್ಮದಿನವನ್ನು ಅಖಿಲ ಕರ್ನಾಟಕ ಡಾ ಅಜಯ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ಮುತ್ತೈದರಿಗೆ ಉಡಿ ತುಂಬುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು.
ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಜಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಉದಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಶ್ರೀ ಯಲ್ಲಾಲಿಂಗ ನಿರ್ಗತಿಕರ ಮಕ್ಕಳ ಕುಟೀರದಲ್ಲಿ ಏರ್ಪಡಿಸಲಾಗಿದ್ದ ಹುಟ್ಟುಹಬ್ಬ ಸಂಭ್ರಮದಲ್ಲಿ 51 ಜನ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು, ನೋಟ್ಬುಕ್ ಹಾಗೂ ಕಿಟ್ಗಳನ್ನು ನೀಡುವ ಮುಖಾಂತರ ವಿಶೇಷವಾಗಿ ಮಕ್ಕಳೊಂದಿಗೆ ಆಚರಣೆ ಮಾಡಿದರು. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಈ ಯಲ್ಲಾಲಿಂಗ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಗತಿಕ ಕುಟೀರ ಹಾಸ್ಟೆಲ್ನಲ್ಲಿ ಈ ಜರ್ಮನ್ ಅವರು ಬಳಗದವರು ಕೂಡಿಕೊಂಡು ಅದ್ದೂರಿಯಾಗಿ ಬಸವ ಅಂಬೇಡ್ಕರ್ ಅವರನ್ನ ನನ್ನ ಮನದಲ್ಲಿ ನೆನೆಯುತ್ತಾ ಇಂದು ನಮಗೆ ಬಹಳ ಒಂದು ಸಂತೋಷದ ದಿನ. ಯಾಕಪ್ಪ ಅಂತಂದ್ರೆ ಈ ಒಂದು ಸಂತೋಷದ ದಿನದ ಜೊತೆಗೆ ನಮಗೆ ಒಂಥರ ಹಬ್ಬದ ವಾತಾವರಣ. ಕಾರಣ ಏನಪ್ಪಾ ಅಂತಂದ್ರೆ ಅಜಾತ ಶತ್ರು ದಿವಂಗತ ಎನ್ ಧರ್ಮ್ ಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಸುಪುತ್ರರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಈ ಒಂದು ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕುಟೀರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಸಾಹೇಬ್ರ ಹುಟ್ಟುಹಬ್ಬ ಬೇರೆ ಎಲ್ಲೆಲ್ಲೋ ಮಾಡಬಹುದಾಗಿತ್ತು, ಇಲ್ಲೇ ಯಾಕಂತ ಒಂದು ಪ್ರಶ್ನೆ ಬಂದಾಗ ಇದಕ್ಕೊಂದು ಇತಿಹಾಸ ಇದೆ. ಸಿದ್ದರಾಮೇಶ್ವರ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕುಟೀರದ ಒಂದು ಸಂಸ್ಥೆಯನ್ನ ಅಜಾತ ಶತ್ರು ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸಾಹೇಬರು ಈ ಸ್ಕೂಲ್ ಅನ್ನ ಹುಟ್ಟಿಸಿದ್ದು ಕೂಡ ಅವರೇ. ಈ ಸ್ಕೂಲ್ ಹುಟ್ಟಿಸಿ ಬೆಳೆದಂತವರು ಧರ್ಮ್ ಸಿಂಗ್ ಸಾಹೇಬರು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳು, ಅವರ ಮಾರ್ಗದರ್ಶನ ನಮ್ಮ ಜೊತೆಗಿದೆ. ಕಾರಣಾಂತರದಿಂದ ಬೇರೆ ಎಲ್ಲೂ ಮಾಡದೆ ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಒಂದೇ ಒಂದು, ತಂದೆ ಹುಟ್ಟಿಸಿದಂತ ಶಾಲೆಯನ್ನ ತಂದೆಗೆ ತಕ್ಕ ಮಗನಾಗಿರುವಂತಹ ಜನಪ್ರಿಯ ಶಾಸಕರು, ಮುಗ್ಧ ಮನಸ್ಸಿನ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಸಾಹೇಬರು ಈ ಸ್ಕೂಲನ್ನ ಬೆಳೆಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಒಂದು ಶಾಲೆಯಲ್ಲಿ ನಾವು ಈ ಒಂದು ಹುಟ್ಟುಹಬ್ಬವನ್ನ ಬಹಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ಒಂದು ಹುಟ್ಟುಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಹುಟ್ಟುಹಬ್ಬ ಅಂಗವಾಗಿ ಇದು 51ನೇ ಹುಟ್ಟುಹಬ್ಬ, ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಮುತ್ತೈದರನ್ನ 51 ಮುತ್ತೈದರನ್ನ ಉಡಿ ತುಂಬುವ ಕಾರ್ಯಕ್ರಮ, ಅದ್ರ ಜೊತೆಗೆ ಈ ನಿರ್ಗತಿಕ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ ಕೊಡುವ ಒಂದು ಕಾರ್ಯಕ್ರಮ, ಹಣ್ಣು ಹಂಪಲು ಹಂಚುವಂತ ಒಂದು ಕಾರ್ಯಕ್ರಮ, ಅದ್ರ ಜೊತೆಗೆ ಇವತ್ತು ಈ ಒಂದು ಹುಟ್ಟುಹಬ್ಬದ ವಿಶೇಷತೆಯನ್ನ ಮಕ್ಕಳಿಗೆ ಸಿಹಿ ತಿನ್ನಿಸುವ ಮೂಲಕ, ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇದೇ ಶಾಲೆಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಕೂಡ ಒಂದು 18 ವರ್ಷದಿಂದ ನಾನು ಸಾಹೇಬ್ರ ಫಲಾರಾಗಿದ್ದೀನಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಿರುವಂತಹ ಕೆಲಸವನ್ನ ಡಾಕ್ಟರ್ ಅಜಯ್ ಸಾಹೇಬ್ರು ಮಾಡಿದ್ದಾರೆ. ತಂದೆಗೆ ತಕ್ಕ ಮಗ ಆಗಿರುವಂತಹ ಸಿನಿಮಾವನ್ನ ನಾನು ನೋಡಿದ್ದೆ. ಆದರೆ ತಂದೆಗೆ ತಕ್ಕ ಮಗ
ಏನು ಹೆಂಗಿದಾರ ಅನ್ನೋದನ್ನ ಇವತ್ತು ನಾವು ನಿಜ ಜೀವನದಲ್ಲಿ ನಾನು ದಿನಾಲು ನೋಡ್ತಾ ಇರ್ತೇನೆ. ಯಾಕಪ್ಪ ಅಂತಂದ್ರೆ ಈ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಜೇವರ್ಗಿ ಮತಕ್ಷೇತ್ರ ಪ್ರತಿಯೊಬ್ಬರ ಬಗ್ಗೆ, ಜಿಲ್ಲೆಯ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ತಪ್ಪ ಅಂದ್ರೆ ದೊಡ್ಡ ಸಾಹೇಬರಿಗೆ, ಧರ್ಮ ಸಾಹೇಬರಿಗೆ ಅದ್ರ 2% ಕಾಳಜಿ ಇವತ್ತು ಡಾಕ್ಟರ್ ಅಜಯ್ ಸಾಹೇಬ್ ಇದೆ. ಯಾಕೆ ಮಾತಾಡ್ತಿದ್ರಪ್ಪ ಅಂತಂದ್ರೆ ಬಂಧುಗಳೇ, ತಾಯಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿರುವಂತಹ ಕೆಲಸ ಡಾಕ್ಟರ್ ಅಜಯ್ ಸಾಹೇಬ್ ಮಾಡಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ತಾಯಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎನ್ನುವುದನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ತಮ್ಮ ಹೊಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡುವಂತ ಏಕೈಕ ಶಾಸಕ ಅಂದ್ರೆ ಡಾಕ್ಟರ್ ಅಜಯ್ ಸಾಹೇಬ್. ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ, ಇವತ್ತು ತಾವೇ ನೋಡಿದ್ರಿ ಸಿದ್ದರಾಮೇಶ್ವರ ಮಠ, ನಮ್ಮ ಮುರುಗೇಂದ್ರಾಗ ಮುತ್ತೂರು ಮಠ ನೋಡಿದ್ರಿ. ಪ್ರತಿಯೊಂದು ಮಠದ ಒಂದು ಅಂಡರ್ನಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ಎಷ್ಟೋ ರಾಜಕಾರಣಿಗಳ ಅವರ ಇದರಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ನೀವು ಮಠಾಧೀಶ ತಗೊಳ್ಳಿ, ರಾಜಕೀಯ ವ್ಯಕ್ತಿಗಳ ತಗೊಳ್ಳಿ, ಸಾಮಾಜಿಕ ಕಾರ್ಯಕರ್ತರು ತಗೊಳ್ಳಿ, ಅಥವಾ ಅಗರ್ಭ ಶ್ರೀಮಂತರ ಬಗ್ಗೆ ತಗೊಳ್ಳಿ. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದಂತ ಏಕೈಕ ಶಾಸಕ ಡಾಕ್ಟರ್ ಅಜಯ್ ಸಾಹೇಬ್. ಬಂಧುಗಳೇ, ಅದ್ರ ಜೊತೆಗೆ ಬರೀ ಕಲ್ಯಾಣ ಮಂಟಪ ಫ್ರೀ ಕೊಟ್ಟಿಲ್ಲ ಅವರು, ಅದ್ರ ಜೊತೆಗೆ ಆ ಮದುವೆಗೆ ಬೇಕಾಗುವಷ್ಟು ಅನ್ನ, ಎಷ್ಟು ಬೇಕು ಅಕ್ಕಿ ಕೂಡ ಫ್ರೀ ಕೊಡ್ತಾರೆ ಡಾಕ್ಟರ್ ಅಜಯ್ ಸಾಹೇಬ್. ನಮ್ಮ ಮೀಡಿಯಾ ಮಿತ್ರ ಆಗಿರ್ಬೋದು, ಈ ಒಂದು ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ತಾಯಂದಿರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ತಮಗೂ ವಿಷಯ ಗೊತ್ತಿರಬೇಕು. ತಾವು ನಿಜವಾಗ್ಲೂ ಇಲ್ಲೆಲ್ಲ ಮೀಡಿಯಾದವರಿದ್ದಾರೆ, ದಯವಿಟ್ಟು ತಾವು ಕೇಳಿ. ನಮ್ಮ ರಾಜ್ಯದಲ್ಲಿ ಈ ತರ ಉಚಿತ ಸೇವೆ ಕೊಟ್ಟಿರುವಂತ ಒಬ್ಬಾದ್ರೂ ಶಾಸಕ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಮಠಾಧೀಶ ಯಾರಾದ್ರೂ ಇದ್ದಾರ? ಅಂತ ಒಂದು ಸೇವೆ ಡಾಕ್ಟರ್ ಅಜಯ್ ಸಾಹೇಬ್ ಕೊಡ್ತಾ ಇದ್ದಾರೆ. ಆ ಒಂದು ಖುಷಿ, ಆ ಒಂದು ಸಂತೋಷ ನಮಗೆ ಇವತ್ತು ಹಬ್ಬದ ವಾತಾವರಣ ಮೂಡಿಸಿದೆ. ಅವ್ರು ಹುಟ್ಟುಹಬ್ಬ ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ ನಮಗೆ. ಬಂಧುಗಳೇ, ಅದ್ರ ಜೊತೆಗೆ ಇನ್ನೊಂದು ಈ ಒಂದು ಶಾಲೆಯ ವಿಶೇಷತೆ ಒಂದು ಹೇಳಕ್ ಮರ್ತು ಬಿಟ್ಟಿದೆ. 2009ರಲ್ಲಿ ಈ ಒಂದು ಸಂಸ್ಥೆಯನ್ನ ಧರ್ಮ ಸಾಹೇಬ್ರ ಮುಖಾಂತರ ಹುಟ್ಟು ಇದಕ್ಕೆ ಕಾರಣ ಧರ್ಮ ಸಾಹೇಬರು. 2009ರಿಂದ ಇವತ್ತಿನವರೆಗೂ ಕೂಡ 1992 ಸ್ಥಾಪನೆ. 2000 ಕಲ್ಯಾಣ್ ರಾವ್ ಈ ಒಂದು ಸಂಸ್ಥೆಯ ಮೂಲ ಸ್ಥಾಪಕರಾಗಿರುವಂತಹ ಕಲ್ಯಾಣ್ ರಾವ್ ಅವರು ತೀರಿದ ನಂತರ ಈ ಸ್ಕೂಲ್ ಅನ್ನ ಅವರ ಮಗನಾಗಿರುವಂತ ಶ್ಯಾಮ್ ಕುಮಾರ್ ಅವರು ಯಾವ ಮಟ್ಟಿಗೆ ಬೆಳೆಸ್ತಾ ಇದ್ದಾರಪ್ಪ ಅಂತಂದ್ರೆ, ಅವರು ಕೆಲವೊಂದು ಟೈಮ್ ಉಪವಾಸ ಬೀಳ್ತಾರೆ, ಆದ್ರೆ ಇಲ್ಲಿರುವಂತಹ ನಿರ್ಗತಿಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಉಪವಾಸ ಬೀಳೋದಿಲ್ಲ. ಅವರ ಒಂದು ವಿದ್ಯಾಭ್ಯಾಸ, ಅವರ ಒಂದು ಆರೋಗ್ಯ, ಪ್ರತಿಯೊಂದಕ್ಕೂ ಕೂಡ ಅವರ ಒಂದು ಸೇವೆ, ನಿರಂತರವಾಗಿ ನಡೆಯುವಂತಹ ಸೇವೆ ಈ ಒಂದು ಶಾಲೆಯಲ್ಲಿ, ಈ ಒಂದು ಸಂಸ್ಥೆಯಲ್ಲಿ ಇರ್ತಾ ಇದೆ. ಶಾಲಪ್ಪ ಅವರಿಗೆ ಆರೋಗ್ಯವೂ ಕೂಡ ಸರಿ ಇರದೇ ಇದ್ದರೂ ಕೂಡ, ಅವ್ರ ಹಾಸ್ಪಿಟಲ್ ಇದ್ದರೂ ಕೂಡ ಈ ಮಕ್ಕಳಿಗೆ ಯಾವುದೂ ಕಡಿಮೆ ಇಲ್ಲಾರ್ದಂಗ ಈ ಒಂದು ಶಾಲೆ, ಈ ಸಂಸ್ಥೆಯನ್ನು ಅವರು ಬೆಳೆಸ್ತಾ ಬಂದಿದ್ದಾರೆ. ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿಯಂದರು 1 ವರ್ಷ 2 ವರ್ಷ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹಾಕ್ತಾರೆ. ಮುಂದೆ ಅದೇ ಸ್ಕೂಲಲ್ಲಿ ಓಸಕ್ಕೆ ಆಗಲಾದಂತ ತಂದೆ ತಾಯಿಗಳು ಈ ಸಂಸ್ಥೆಯಲ್ಲಿ ಎಷ್ಟೋ ಜನ ಮಕ್ಕಳನ್ನ ತಂದು ಬಿಟ್ಟಿದ್ದಾರೆ. ಅಂತ ಮಕ್ಕಳ ಪೋಷಣೆ, ಅವರ ವ್ಯಾಸಂಗ, ಅವರ ಅಭಿವೃದ್ಧಿ ಶರಣಪರ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಈ ಸಂಸ್ಥೆಗೆ ನಮ್ದು ಏನೇ ಸಹಾಯ ಇದ್ರೂ ಕೂಡ ನಮ್ಮ ಸಹಾಯ ಇರುತ್ತೆ. ಅದ್ರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತ ಅಜಾತ ಶತ್ರು ಡಾಕ್ಟರ್ ಅಜಯ್ ಸಾಹೇಬರು ಕೂಡ ನಿಮ್ಮ ಮಕ್ಕಳಿಗೆ ಮತ್ತು ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾಪಿ, ಪೆನ್ನು ಮತ್ತು ಉಡುಗೆ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಡಾಕ್ಟರ್ ಅಜಯ್ ಸಾಹೇಬರು ಹುಟ್ಟುಹಬ್ಬವನ್ನು ನಾವು ವಿಶೇಷವಾಗಿ ನಮ್ಮ ಹಬ್ಬವನ್ನು ಎಂದು ಆಚರಿಸಿದೆ.
ಆ್ಯಕ್ಚುಲಿ ನಮ್ಮ ಸಾಹೇಬರು ಪ್ರತಿ ವರ್ಷ ಕಲಬುರಗಿಯಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿದ್ರು. ಈ ಸಲ ಶಿರ್ಡಿಗೆ ಹೋಗಿ ಆಚರಿಸ್ಕೊಳ್ಳೋಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಉದಯಣ್ಣವರು ಎಲ್ಲರೂ ನಾವು ಮಾತಾಡಿ ಅವ್ರು ಕರೆ ಮಾಡಿ ಈ ಥರ ಮಾಡೋ ಒಳ್ಳೆ ಪ್ಲ್ಯಾನ್ ಇದೆ, ಬಡ ಹುಡುಗರಿಗೆ ಒಳ್ಳೇದಾಗುತ್ತೆ, ಎಲ್ಲರಿಗೆ ಇದು ಆಗ್ತದೆ ಅಂತ ಹೇಳಿಕೆ ನಮಗೆ ಫೋನ್ ಕರೆಸಿ ಇಲ್ಲಿ ಬಂದೆವು. ಇಷ್ಟು ಹೇಳಿ ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಶ್ರೀಧರ್ ನಾಗನಹಳ್ಳಿ, ಮಹೇಶ್ ಪಾಟೀಲ್, ಗುರುರಾಜ್ ನಾಟಿಕರ್, ಸಚಿನ್ ನಾಯಕ್, ಅಶೋಕ್ ರೆಡ್ಡಿ, ಜಗನ್ ಹೊಸ್ಮನಿ, ಮಲ್ಲಿಕಾರ್ಜುನ್ ಪಾಟೀಲ್, ದೀಪಕ್ ಬಬ್ಲಾದ್, ರವಿ ಸೂರ್ಯವಂಶಿ, ಜಾವೇದ್ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಬ್ರೇಕ್. ಸ್ಟಾರ್ ಕೇರ್ ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ. 11ನೇ ದಿನಕ್ಕೆ ಕಾಲಿಟ್ಟ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಧರಣಿ ಸತ್ಯಾಗ್ರಹ. ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ. ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಗೆ ನಾಫೆಡ್ ಅಧಿಕಾರಿಗಳ ಭೇಟಿ, ಖರೀದಿ ಪ್ರಕ್ರಿಯೆ ಪರಿಶೀಲನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ನ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸ್ಟಾರ್ ಕೇರ್ ಆಸ್ಪತ್ರೆ ಆರಂಭವಾಗಿ 10 ತಿಂಗಳು ಕಳೆದಿದ್ದು ಈವರೆಗೂ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದೇವೆ. 400ಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರು ತಿಳಿಸಿದ್ದಾರೆ. ನಗರದ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ಈವರೆಗೂ 10,000ಕ್ಕೂ ಅಧಿಕ ಒಪಿಡಿ ರಿಜಿಸ್ಟರ್ ಆಗಿದ್ದು ಕ್ವಾಲಿಟಿ ಚಿಕಿತ್ಸೆ ನಮ್ಮ ಗುರಿಯಾಗಿದೆ. ಇಲ್ಲಿನ ಜನ ಸೋಲಾಪುರ್, ಹೈದರಾಬಾದ್ ಹೋಗುವ ಅವಶ್ಯಕತೆ ಇಲ್ಲ. ಕಲಬುರಗಿಯಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸೌಲಭ್ಯಗಳನ್ನು ನಾವು ನೀಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಅರುಣ್ ಭರಾಡ್ ಅವರು, ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೂ ಅನೇಕ ಕ್ಯಾನ್ಸರ್ ಸರ್ಜರಿಗಳನ್ನ ಮಾಡಿದ್ದೇವೆ. ನಾವು ಮಾಡಿದ ಶಸ್ತ್ರಚಿಕಿತ್ಸೆ ಎಲ್ಲವೂ ಯಶಸ್ವಿಯಾಗಿದ್ದು ಅನೇಕ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ರೋಗಿಗಳಿಗೆ ಜೀವ ಉಳಿಸಿದ್ದೇವೆ ಎಂದರು. ಈ ವೇಳೆ ಮಾತನಾಡಿದ ಚಿಕಿತ್ಸೆ ಪಡೆದು ಗುಣಮುಖರಾದ ರೋಗಿ ಸೇಡಂ ಮೂಲದ ಶ್ರೀನಿವಾಸ್, ನಾನು ಮೇಲ್ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಥಿತಿಯಲ್ಲಿದ್ದೆ. ಸ್ಟಾರ್ ಕೇರ್ ಆಸ್ಪತ್ರೆಯ ವೈದ್ಯರು 13 ದಿನಗಳ ಕಾಲ ನಿರಂತರ ಕಾಳಜಿ ವಹಿಸಿ ನನ್ನ ಪ್ರಾಣ ಉಳಿಸಿದ್ದಾರೆ. ನಾನಿವಾಗ ಸಂಪೂರ್ಣ ಗುಣಮುಖನಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಒಂದು 8 ರಿಂದ 10 ತಿಂಗಳಲ್ಲಿ ಬಹಳಷ್ಟು ಮೇಜರ್ ಕ್ಯಾನ್ಸರ್ ಸರ್ಜರೀಸ್ನ ಇಲ್ಲಿ ನಾವು ಕೈಗೊಂಡಿದ್ದೀವಿ. ಅದರಲ್ಲಿ ಭಾಳಷ್ಟು ಸರ್ಜರೀಸ್ ಎಂಥವಿದ್ದವು ಅಂತ ಹೇಳಿದ್ರೆ ಇಲ್ಲಿವರೆಗೂ ಗುಲ್ಬರ್ಗಾದಲ್ಲಿ ಕೆಲವೊಂದು ಸರ್ಜರೀಸ್ ಆಗಿರಲಿಲ್ಲ. ಥೈರಾಯ್ಡ್ ಸರ್ಜರೀಸ್, ಮೇಜರ್ ಥೈರಾಯ್ಡ್ ಸರ್ಜರೀಸ್, ಅದ್ರ ಜೊತೆ ಈಸೋಫೆಗಸ್ ಸರ್ಜರಿ ಅಂದರೆ ಅನ್ನನಾಳದ ಸರ್ಜರಿ. ನಾವು ಊಟ ಮಾಡಿದಾಗ ಅದು ಏನು ನಮ್ಮ ಜಠರಕ್ಕೆ ಹೋಗುವ ಮೂಲಕ ಅದು ಫುಡ್ ಪೈಪ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕ್ಯಾನ್ಸರ್ ಆಗುವಂಥದ್ದು. ಅದು ಸರಿಸುಮಾರು 8 ರಿಂದ 10 ಗಂಟೆಗಳ ಕಾಲ ಸರ್ಜರಿ ನಡೀತದೆ. ಅದು ಒನ್ ಆಫ್ ದ ಮೇಜರ್ ಸರ್ಜರೀಸ್. ಆ್ಯಂಡ್ ಆಲ್ ದ ಕ್ಯಾನ್ಸರ್ ಕೇಸಸ್ ಯಾವ್ದು ನಾವಿಲ್ಲಿ ಆಪ್ರೇಟ್ ಮಾಡಿದ್ದೀವಿ ಎಲ್ಲರೂ ಚೆನ್ನಾಗಿ ರಿಕವರ್ ಆಗಿ ದೇ ಹ್ಯಾವ್ ಗಾನ್ ವೆಲ್ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಆ್ಯಂಡ್ ಎವ್ರಿಬಡಿ ಈಸ್ ಇನ್ ಫಾಲೋ ಅಪ್, ದೇ ಆರ್ ಆಲ್ ಡೂಯಿಂಗ್ ಗುಡ್. ಸೊ ದಿಸ್ ಈಸ್ ಎ ಮೇಜರ್ ಸಕ್ಸಸ್ಫುಲ್ ಮೈಲ್ ಸ್ಟೋನ್ ಫಾರ್ ಅಸ್ ಇನ್ ದಿಸ್ ಹಾಸ್ಪಿಟಲ್. ಸೊ ಇದರಲ್ಲಿ ಭಾಳ ಹೈಲೈಟ್ ಮಾಡಬೇಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಅನ್ನನಾಳದ ಸರ್ಜರಿ, ಈಸೋಫೆಗಸ್ ಸರ್ಜರಿ ಅಂತ ಹೇಳ್ತೀವಿ. ಪೇಷಂಟ್ಗೆ ಸ್ಟೇಜ್ 2 ಕ್ಯಾನ್ಸರ್ ಇತ್ತು. ಆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿ ಆ ಪೇಷಂಟ್ಗೆ ಎಲ್ಲ ಡಯಾಗ್ನೋಸಿಸ್ ಆದ ನಂತರ ಅದು ನಾವು ಸರ್ಜರಿ ಕೈಗೊಂಡ್ವಿ. ಸರಿಸುಮಾರು 10 ಗಂಟೆಗಳ ಕಾಲ ಸರ್ಜರಿ ನಡೆಯಿತು. ಈ ಪರ್ಟಿಕ್ಯುಲರ್ ಈಸೋಫೆಗಸ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ
ನಾವು ಫಸ್ಟ್ ಚೆಸ್ಟ್ ಓಪನ್ ಮಾಡ್ತೀವಿ, ನಂತರ ಹೊಟ್ಟೆ ಓಪನ್ ಮಾಡ್ತೀವಿ. ಅದ ನಂತರ ಪೇಷಂಟ್ ಹೆಸರು ಶರಣಮ್ಮ ಅಂತ ಹೇಳಿ, ಶರಣಮ್ಮ, ಏಜ್ ಈಸ್ 60 years. ಶರಣಮ್ಮ 60 years. ಪೇಷಂಟ್ ಇಲ್ಲೇ ಇದ್ದಾರೆ, ಅವರು ಮಾತಾಡ್ತಾರೆ. ಸೊ ಇದರಲ್ಲಿ 3 ಭಾಗದಲ್ಲಿ ಸರ್ಜರಿ ಆಗುತ್ತೆ. ಒಂದು ಎದೆ ಭಾಗದಲ್ಲಿ ಎದೆ ಓಪನ್ ಮಾಡಿ ಲಂಗ್ಸ್, ಹಾರ್ಟ್ ಹತ್ರ ಎಲ್ಲ ಡಿಸೆಕ್ಟ್ ಮಾಡಿ ಅದನ್ನು ಈಸೋಫೇಗಸ್ನ ಬಿಡಿಸ್ತೀವಿ. ನಂತರ ಹೊಟ್ಟೆ ಭಾಗದಲ್ಲಿ ಸರ್ಜರಿ ಆಗುತ್ತೆ. ಆದ ನಂತರ ಹೊಟ್ಟೆ ಭಾಗದಲ್ಲಿ ಬೇರೆ ಕರಳಿನ ಒಂದು ಟ್ಯೂಬ್ ಮಾಡಿ ಅದನ್ನು ನಾವು ತೊಗೊಂಡೋಗಿ ನಾವು ಕೋಡ್ಲಾ ನಿಂತೀರಿ, ಸೇಡಂ ತಾಲೂಕು. ನಾವು 1ನೇ ಫ್ಲೋರ್ನಿಂದ ಬಿದ್ದಿದ್ದೇವೆ. ಅಷ್ಟಕ್ಕೆ ಗೊತ್ತಾಗಿಲ್ಲ ಸರ್ ನಮಗೆ. ಇಮಿಡಿಯೇಟ್ ಬಿದ್ದ ಮೇಲೆ ಇಲ್ಲಿಗೆ ಅಂದರೆ ಕರ್ಕೊಂಡು ಬಂದಾರಂತ್ರಿ. ಕರ್ಕೊಂಡು ಬಂದ ಆಪ್ರೇಷನ್ ಸಲಕ್ಕೆ ಬಂದೆ ಇದೇ ಐತ್ರಿ ಸರ್. ಇದು ನಮ್ಮ ಊರ್ದವ್ರೇ ಆಗ್ಬೇಕು ಸರ್ ಇವರು. ಹಾಂ ಸರ್, ನಿಮಗೆ ಹಾಸ್ಪಿಟಲ್ನಾಗ ಹೆಂಗೆ ಅನ್ನಿಸ್ತು? ಹಾಸ್ಪಿಟಲ್ದಾಗ ನನಗೆ 13 ದಿನ ಇದ್ದಿದ್ದೀರಿ. 14ನೇ ದಿನ ಎದ್ದ ಮೇಲೆ ಸ್ವಲ್ಪ ಕೊಮ್ಮಿನಿಂದ ಹೊರಗೆ ಬಂದಮೇಲೆ ಅವಾಗ ಸ್ವಲ್ಪ ಚೆನ್ನಾಗುತ್ತೆ. ಎಲ್ಲರೂ ಶಾಂತಿ ನಿಂತಾರ್ರಿ. ಎಲ್ಲರೂ ಡಾಕ್ಟ್ರು ಹಿಡಿದ್ರಿ, ಡಾಕ್ಟ್ರ್ ಸಬ್ ಹಿಡ್ದು ಎಲ್ಲ ಡಾಕ್ಟ್ರುಗಳು, ವರ್ಕರ್ಸ್ ಎಲ್ಲ ಶಾಂತಿ ನಿಂತ ಇದು ಮಾಡ್ತಾರೆ ಸರ್. ಒಟ್ಟು ಏನಂದ್ರೆ ಕೂಡ ಏನು ಅನ್ನಲ್ಲ ಸರ್. ಸಾಬ್ರೆ 4-5 ಸಲ ಬರ್ತಿದ್ರು, ಇನ್ನೊಬ್ರು ಸಾಬ್ರು ಕೂಡ ಇದ್ದರು. ಒಟ್ಟು ನನಗೆ 13 ದಿನ ಕೊಮ್ಮನಿಂದ ಹೊರಗೆ ಬಂದಮೇಲೆ ಅವಾಗ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಗೊತ್ತೈತೆ ಸರ್. ಎಚ್ಚರಿಕೆ ಆದಮೇಲೆ ಜೂನ್ 19 ಸರ್. ಎಲ್ಲ ಸರಿಯಾಗಿ ಮಾಡ್ಯಾರ ಸರ್. ವರ್ಕ್ ಡಾಕ್ಟರ್ ಸಾಬ್ ಆಗಲಿ, ವರ್ಕರ್ಸ್ ಆಗಲಿ, ಎಲ್ಲರೂ ಸರಿಯಾಗಿ ಮಾಡಿದ್ರು ಸ್ಟಾಫ್ ಎಲ್ಲ. ಆಗುತ್ತೆ ಸರ್, ಆಗುತ್ತೆ ಸರ್. ಇವ್ರಿಗೆ ಫಸ್ಟ್ ಕಣ್ ತೆರೆದ ಮೇಲೆ ಅವ್ರಿಗೆ ಮೊಬೈಲ್. ಗೋಷ್ಠಿಯಲ್ಲಿ ಡಾಕ್ಟರ್ ಸುಜಿತ್, ಡಾಕ್ಟರ್ ಜಗದೀಶ್ ಪಾಟೀಲ್ ಸೇರಿದಂತೆ ಅನೇಕ ವೈದ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ 31,000 ವೇತನ ನಿಗದಿಗೊಳಿಸಬೇಕು ಮತ್ತು ಸಿಬ್ಬಂದಿ ಕಡಿತದ ಆದೇಶ ವಾಪಸ್ ಪಡೆಯಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಧರಣಿ ಸತ್ಯಾಗ್ರಹ 11ನೇ ದಿನಕ್ಕೆ ಕಾಲಿಟ್ಟಿದ್ದು, ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಕನಿಷ್ಠ 31,000 ರೂಪಾಯಿ ವೇತನ ಕೊಡಲೇಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡಿಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳಿಯವರ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಎದುರು ಸತತ 11 ದಿನವೂ ಧರಣಿ ಮುಂದುವರೆದಿದ್ದು, ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ನೌಕರರಿಗೆ 4-5 ತಿಂಗಳ ಬಾಕಿ ವೇತನ ಪಾವತಿಸಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7-8 ತಿಂಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 1-2 ತಿಂಗಳ ವೇತನ ಬಾಕಿ ಇದೆ. ಕ್ರೈಸ್ತ ಹಾಸ್ಟೆಲ್ಗಳಲ್ಲಿ ಅನುದಾನವಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಕೂಡಲೇ ಹಾಸ್ಟೆಲ್ ನೌಕರರು ವೇತನ ಪಾವತಿಸುವಂತೆ ಹಾಗೂ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 11 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಗುಲ್ಬರ್ಗಾ, ಬೀದರ್, ಕೊಪ್ಪಳ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಅನಿರ್ದಿಷ್ಟ ಹೋರಾಟ ನಡೆದಿದೆ. ಅದರ ಸರ್ಕಾರ ಈ ಹೋರಾಟಕ್ಕೆ ಗಮನ ಹರಿಸ್ತಿಲ್ಲ. ಮೊನ್ನೆ 25ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವ್ರ ಬಳಿಗೆನೂ ಕೂಡ ನಾವು ನಿಯೋಗ ಹೋಗಿದ್ದೆವು. ಹೋಗಿ ಮನವಿ ಮಾಡಿದೆವು, ನಮ್ಗೆ ಈ ಕೊಡ್ತಕ್ಕಂಥ 13-14 ಸಾವಿರ ವೇತನ ನಮಗೆ ಸಾಕಾಗಲ್ಲ. ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ವೇತನ ಹೆಚ್ಚಳ ಮಾಡಬೇಕು. ಕನಿಷ್ಠ 31,000 ವೇತನ ಕೊಡಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕು. ಮತ್ತು ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘದ ಮೂಲಕ ನಮ್ಮ ವೇತನ ಪಾವತಿ ಮಾಡಬೇಕು ಅಂಥೇಳಿ 3-4 ಬೇಡಿಕೆಗಳು ಅವ್ರು ಮುಂದಿಟ್ಟಾಗ ಅವರು ಈಗ ಸ್ವಲ್ಪ ಟೈಮ್ ಬೇಕಾಗ್ತದೆ, ಸ್ವಲ್ಪ ನಾವು ಇನ್ನೂ ಚರ್ಚೆ ಮಾಡ್ತೀವಿ, ವಿಚಾರ ಮಾಡ್ತೀವಿ ಅಂಥೇಳಿ ಟೈಮ್ ಕೇಳಿಬಿಟ್ರೆ ವಿನ ಆ ಹೋರಾಟ ನಿಲ್ಲಿಸ್ರಿ ಅಂತ ಅವ್ರು ಹೇಳಿಲ್ಲ. ಅದನ್ನು ಕೂಡ ನಾವು ಇವತ್ತು ಹಲವಾರು ಸಲ ಹೋರಾಟ ಮಾಡಿ ಭಾಳಷ್ಟು ಬೇಸತ್ತಿದ್ದೆವು. ಇವತ್ತು ಒಂದು ಕಡೆ ವೇತನ ಹೆಚ್ಚಳ ಇಲ್ಲ, ಸಿಬ್ಬಂದಿ ಕಡಿತ ಮಾಡಲಿಂದ ನಮ್ಮ ಸಿಬ್ಬಂದಿಗಳಿಗೆ ಕೆಲಸದ ಹೊರೆ ಹೆಚ್ಚಾಗಿ ಇವತ್ತು ಭಾಳಷ್ಟು ಮಂದಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಅದು.
ಇವತ್ತು ಅಲ್ಲೇ ಇವತ್ತು 10 ವರ್ಷ ಕೆಲಸ ಮಾಡಿದವ್ರನ್ನೂ ಕೂಡ ಆ ಸ್ಥಳದಾಗ ಖಾಯಂ ನೌಕರರು ಬಂದ್ರೆ ಅವ್ರು ಅವತ್ತೇ ಬಿಟ್ಟು ಮನೆಗೆ ಹೋಗ್ಬೇಕು. ಅದಕ್ಕಾಗಿ ಸೇವಾ ಭದ್ರತೆ ಕೊಡ್ರಿ ಅಂತ ಕೇಳ್ತೇವೆ. 10 ವರ್ಷ ಮೇಲ್ಪಟ್ಟು ಆದವರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನೇಮಕಾತಿ ಮಾಡಿರಿ ಅಂತೇವೆ. ವಾರಕ್ಕೊಂದು ರಜೆ ಕೊಡ್ರಿ, ರಜೆನೇ ಇಲ್ಲ. ಇವತ್ತು ನಮ್ಮ ಹೊರಗುತ್ತಿಗೆ ನೌಕರರಿಗೆ ಇವತ್ತು ಏನೇ ಒಂದು ಅನಾರೋಗ್ಯ ಇರ್ಬೋದು, ಅವ್ರ ಸಂಬಂಧಿಕರಾಗಿ ಯಾರೋ ಒಳ್ಳೆಯದು ಕೆಟ್ಟದ್ದು ಏನಾರು ಇದ್ದಾಗ ಹೋಗ್ಲಕ್ಕೂ ಕೂಡ ಇವರು ಇದು ಕೊಡ್ತಾ ಇಲ್ಲ, ಅವ್ರಿಗೆ ರಜೆ ಕೊಡ್ತಾ ಇಲ್ಲ. ಮತ್ತು ಅವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ರಜೆ ಕೊಟ್ಟರೆ ಅಲ್ಲ, ಯಾರಿಗಾರ ನೀವು ಕೆಲಸಕ್ಕೆ ಹಚ್ಚಿರಿ ಅಂತಾರೆ, ಕೂಲಿ ಕೊಟ್ಟು ಮತ್ತು ಬೇರೆಯವ್ರಿಗೆ ಕೆಲಸಕ್ಕೆ ಹಚ್ಚೋ ಪರಿಸ್ಥಿತಿ ಅದು. ಅದಕ್ಕಾಗಿ ಕಂಪಲ್ಸರಿ ಇವತ್ತು ವಾರಕ್ಕೊಂದು ರಜೆ ಕೊಡ್ಬೇಕಂತ ಈ ಹೋರಾಟ ಮೂಲಕ ಹೇಳ್ತೇವೆ. ಖಾಯಂ ನೌಕರ ಸ್ಥಳದಲ್ಲಿ ಮಾತ್ರ ಖಾಯಂ ನೌಕರ ವರ್ಗಾವಣೆ ಆಗಬೇಕು. ಟೋಟಲಿ ಈ ನಮ್ಮ 10 ಬೇಡಿಕೆಗಳಿವೆ. 10 ಬೇಡಿಕೆಯಲ್ಲಿ ಪ್ರಮುಖವಾದ ಬೇಡಿಕೆ ಅಂದರೆ ಕನಿಷ್ಠ 31,000 ವೇತನ ಕೊಡಬೇಕು, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಕೊಡಬೇಕು ಅಂತೇಳಿ ಹೋರಾಟ ಏನು ಪ್ರಾರಂಭ ಮಾಡಿದೆ. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಟಾರೆ, ಬಾಬು ಹೊಸ್ಮನಿ, ನರಸಮ್ಮ ಚಿಂಚೋಳಿ, ನರಸಮ್ಮ ಕೊಂಡಂಪಳ್ಳಿ, ನಾಗರತ್ನ ಮದನ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಾಫೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸುನಿಲ್ ಕುಮಾರ್ ಸಿಂಗ್ ಅವರು ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿ ಖರೀದಿ ಪ್ರಕ್ರಿಯೆಯನ್ನ ಪರಿಶೀಲಿಸಿದರು. ಖರೀದಿ ಪ್ರಕ್ರಿಯೆ ಕುಂಠಿತವಾದ ಹಿನ್ನೆಲೆ ಎಪಿಎಂಸಿ 2ಗೆ ಭೇಟಿ ನೀಡಿದ ನಾಫೆಡ್ ವ್ಯವಸ್ಥಾಪಕ ನಿರ್ದೇಶಕರಾದ ಸುನಿಲ್ ಕುಮಾರ್ ಸಿಂಗ್ ಅವರು ಇಲ್ಲಿನ ರೈತರು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡಿ ಖರೀದಿ ಚಟುವಟಿಕೆ ಮತ್ತು ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ಅವರು, ಕಲಬುರಗಿ ಎಪಿಎಂಸಿಗೆ ಭೇಟಿ ನೀಡಿ ಇಲ್ಲಿನ ಅಧಿಕಾರಿಗಳು ಹಾಗೂ ರೈತರನ್ನು ಭೇಟಿಯಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ. ಇಲ್ಲಿ ರೈತರ ಮಾರಾಟಕ್ಕೆ ಯಾವೆಲ್ಲ ಸಮಸ್ಯೆಗಳಿವೆ ಎಂಬುದು ಕುರಿತು ಮಾಹಿತಿ ಲಭ್ಯವಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಬಳಿಕ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆ ಅಧ್ಯಕ್ಷ ಸಂತೋಷ್ ಲಂಗರ್ ಅವರು, ನಾಫೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸುನಿಲ್ ಕುಮಾರ್ ಸಿಂಗ್ ಅವರು ಕಲಬುರಗಿಗೆ ಭೇಟಿ ನೀಡಿದ್ದು, ಕಲಬುರಗಿಯ ಪ್ರಮುಖ ಬೆಳೆಯಾದ ತೊಗರಿ ಬೆಳೆ ಖರೀದಿ ಪ್ರಕ್ರಿಯೆ ಕುಂಠಿತವಾಗಿದ್ದರಿಂದ ರೈತರಲ್ಲಿ ನಿರಾಸೆಯ ಕುರಿತು ಮಾಹಿತಿ ಪಡೆದುಕೊಳ್ಳಲು ಕಲಬುರಗಿಗೆ ಆಗಮಿಸಿದ್ದಾರೆ. ರೈತರೊಂದಿಗೆ ಹಾಗೂ ಇಲ್ಲಿನ ಅಧಿಕಾರಿಗಳು ಹಾಗೂ ಮಾರುಕಟ್ಟೆಯ ಮುಖಂಡರೊಂದಿಗೆ ಅಧಿಕಾರಿಗಳು ಚರ್ಚಿಸಿದ್ದು, ಈ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. सुनील कुमार सिंह, अतिरिक्त प्रबंध निदेशक नाफेड दिल्ली में पदस्थापित हूँ और मैं अभी गुलबर्गा में आप सबसे किसानों से मिलने और यहाँ पर जो खरीदी व्यवस्था है उसको देखने के लिए आया हूँ। और अभी हमने एक मंडी प्रांगण में मंडी सचिव तथा जो यहाँ के वेयर हाउसिंग कॉरपोरेशन जो हमारी खरीदी व्यवस्था यहाँ पे देखते हैं, मार्कफेड, कर्नाटका मार्कफेड टूर बोर्ड, अपने नाफेड के पदाधिकारी, NEML और सबके साथ हमने अभी चर्चा की। और इसके बाद अभी इस प्रांगण में मैं यहाँ पर किसान बंधुओं से मिल रहा हूँ। मैं उनसे जानकारी ले रहा हूँ कि उनकी हमारे से क्या आशा है और उनका प्रोडक्शन कैसा रहा है। उनको ये भी बताया जा रहा है कि वो कैसे इस समर्थन मूल्य योजना का लाभ ले सकते हैं जो 90 दिन तक चलता है। और वे जो हमारे पैक्स के सेंटर्स हैं, खरीदी सेंटर्स, वहाँ पे रजिस्ट्रेशन करा सकते हैं। और इस बार हम डायरेक्ट उनको किसानों को उनके खाते में भुगतान कर रहे हैं। लेकिन जो अभी जिस तरीके से यहाँ पर काफ़ी स्टॉक दिख रहा है और मुझे आशा है कि कर्नाटक में बहुत तेज़ी से समर्थन मूल्य योजना में तुरंत खरीदी शुरू होगी। इस वजह से अभी तक चालू नहीं हुआ है, तो 6 तारीख को चालू होना था। देखिए हमारी तैयारियाँ सब दुरुस्त हैं। रिक्वायरमेंट सेंटर्स हमारे चिन्हित हैं, फार्मर्स का रजिस्ट्रेशन हो चुका है। अब किसान बंधु पर निर्भर करता है कि वह कब ला करके जो अपनी खरीदी केंद्र है वहाँ पर अपना माल लेके जाएं। और जैसे जैसे लाते जाएंगे तो ये देखा जाता है कि खरीदी एक बार शुरू होने के बाद लाइन लग जाती है। और मुझे आशा है कि बहुत जल्दी बहुत तेज़ी से खरीदी बढ़ेगी। मार्केट में 30 से 40% माल खाली होने के बाद आप मार्केट चालू कर रहे हैं आप? नहीं, देखिए 30 से 40% की बात नहीं है। जो खरीदी के कुछ मापदंड हैं उसमें मॉइस्चर एक मेजर फैक्टर है और इसकी प्रचार प्रसार बहुत पहले से हो चुकी है। और ऐसा नहीं है कि 30 से 40%, यदि आप यही मार्केट में देखें तो ये सारा माल बिका हुआ नहीं है। यह माल
खरीदी स्टार्ट होने के प्रतीक्षा में है। जैसे ही अभी आपके सामने भी जो मैंने चर्चा की उसमें यही देखा जा रहा है कि किसान अभी इसको माल को रोके हुए हैं। ठीक है इस बात को कि वो ज़्यादा दर पिछले सालों की तुलना में इस बार जो मार्केट है वो एक संतुलित रेंज में घूम रहा है, तो वो एक डिसीजन लेंगे कि कब हम सरकार को माल बेचें या फिर ट्रेडर्स को माल बेचें। लेकिन साथ साथ जैसे मैंने आपको बताया PSS के साथ साथ हमारी एक और स्कीम चल रही है जो मार्केट रेट पर भी हम खरीद रहे हैं और हम एक वीक में पूरे प्रदेश के लिए एक दर देते हैं और जिस दर पर जो किसान उस पर बेचना चाहें तो उस पर भी बेचने की सुविधा है। लेकिन तत्काल में आपके प्रदेश में जो एक मॉडल रेट है पूरे प्रदेश का वह समर्थन मूल्य जो 7,550 है उसके नीचे चल रहा है। इसीलिए आपके प्रदेश में कर्नाटक में जो खरीदी होगी वह अभी के बाजार को देखते हुए समर्थन मूल्य में ही होगी। सुनील कुमार सिंह सर ಅವರು ದಿಲ್ಲಿಯಿಂದ ಅವರು ಅಡಿಷನಲ್ ಡೈರೆಕ್ಟರ್ ನ್ಯಾಫೆಡ್ ಕಲಬುರಗಿ ಜಿಲ್ಲೆಗೆ ಮುಖ್ಯವಾಗಿ ಕಲಬುರಗಿ ಜಿಲ್ಲೆಗೆ ಯಾಕೆ ಬಂದಿದೆ ಅಂತಂದರೆ ಕಲಬುರಗಿ ಜಿಲ್ಲೆ ತೊಗರಿಯ ಒಂದು ನಾಡು. ಇದು ದೇಶದ 13% ತೊಗರಿ ಉತ್ಪಾದನೆ ಮಾಡುವಂಥ ಒಂದು ಜಿಲ್ಲೆ ಆಗಿದ್ದು ಈ ಜಿಲ್ಲೆಯಲ್ಲಿ ಸರ್ಕಾರ MSP ದರದಲ್ಲಿ ತೊಗರಿ ಖರೀದಿ ಮಾಡಬೇಕಂದ್ರೆ ರೈತರು ನಿರಾಸ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಆಗಿಲ್ಲ 200-300 ಜನನೇ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಏನು ಯಾಕೆ ಆಗ್ತಾ ಇಲ್ಲ, ಏನು ಸಮಸ್ಯೆ ಇದೆ ಅಂತ ಒಂದು ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಅವರು. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಮತ್ತು ಇಲ್ಲಿ ಒಂದು ನಮ್ಮ ಮಾರ್ಕೆಟ್ ವೀಕ್ಷಣೆಯೂ ಮಾಡಿದ್ದಾರೆ. ರೈತರ ಜೊತೆನೂ ಸಂವಾದ ಮಾಡಿದ್ದಾರೆ. ರೈತರು ಹೇಳ್ತಾ ಇದ್ದಾರೆ ನಮ್ಮದು ಲಾಸ್ಟ್ ಇಯರ್ ರೇಟ್ 12,000 ಹಂಗಿತ್ತು, 10,000 ಆದರೆ ನಮಗೆ ಉಪಯೋಗ ಆಗುತ್ತೆ ಅಂತ. ಅವರು ಈಗಿರ್ತಕ್ಕಂಥ ಸರ್ಕಾರಿ ಆದೇಶದ ಪ್ರಕಾರ 7,550 MSP ಖರೀದಿದಾರರಿಗೆ ನೋಂದಣಿ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ರಾಜ್ಯ ಸರ್ಕಾರ 450 ರೂಪಾಯಿ ಏನಿದೆ ಅಂದರೆ ಹೆಚ್ಚಿಗೆಯಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟು ಒಟ್ಟು ಟೋಟಲ್ 8,000 ರೂಪಾಯಿಗೆ MSP ದರದಲ್ಲಿ ನಾವು ರೈತರಿಗೆ ಖರೀದಿ ಮಾಡೋಕ್ಕೆ ಒಂದು ಕೇಂದ್ರಗಳನ್ನು 137 ಕೇಂದ್ರಗಳನ್ನು ತೆರಿತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಅವ್ರು ಈಗ ಮೀಟಿಂಗಲ್ಲಿ ಮತ್ತು ಈಗ ಹೇಳಿದ್ದು ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ರೈತರು ಈ ದರದಲ್ಲಿ ಕೊಟ್ಟಿಲ್ಲ MSP ದರದಲ್ಲಿ ಅವರು ಯಾರ್ಯಾರು ಮಾರಕ್ಕೆ ರೆಡಿ ಇರಲಿಲ್ಲ ಅಂತಂದರೆ ಮಾರುಕಟ್ಟೆ ದರದಲ್ಲೂ ಖರೀದಿ ಮಾಡತಕ್ಕಂಥ ಒಂದು ನಮ್ಮದು ಉದ್ದೇಶ ಇದೆ. ಅದನ್ನು ಒಂದು ಆಪ್ಷನ್ ಇದೆ. ಈಗ ಎಷ್ಟು ಈಗ ಆಲ್ರೆಡಿ ಕೆಲವು ಮಾರುಕಟ್ಟೆಗಳಲ್ಲಿ MSPಕ್ಕಿಂತ ಕಡಿಮೆ ದರ ಇರೋದರಿಂದ ನಾವು ಈ ಸದ್ಯ MSP ದರದಲ್ಲಿ ಖರೀದಿ ಮಾಡೋಕ್ಕೆ ನೋಡ್ತೀವಿ. ರೈತರು ಅದಕ್ಕೆ ಆಸಕ್ತಿ ತೋರಿಸಿಲ್ಲ ಅಂದರೆ ಮಾರುಕಟ್ಟೆ ದರದಲ್ಲಿ ಖರೀದಿ ಮಾಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಜನ ಯಾಕೆ ಮಾರ್ತಿಲ್ಲ ಅಂತ ಸಮಸ್ಯೆ ಏನು ಹೇಳಿದ್ರು? ಜನರ ಸಮಸ್ಯೆ ನೋಡ್ರಿ, ಬಿತ್ತೋ ಟೈಮಲ್ಲಿ ಅವ್ರದ್ದು ತಪ್ಪಿಲ್ಲ. 12,000 13,000 ರೂಪಾಯಿ ರೇಟ್ ಇತ್ತು. 13,000 ರೂಪಾಯಿ 12,000 ರೂಪಾಯಿಗೆ ಬೀಜ ತೊಗೊಂಡೋಗಿ ಬಿತ್ತಿದ್ದಾರೆ. ಈಗ ಸ್ಟಾರ್ಟಿಂಗ್ ಈಗ ರಾಶಿ ಆಗೋ ಹಂತದಲ್ಲಿ 10,000 ರೂಪಾಯಿ ತೊಗರಿ ರೇಟ್ ಇತ್ತು. ಈಗ ಒಂದು ತಿಂಗಳಲ್ಲಿ 2,500-3,000 ರೂಪಾಯಿ ರೇಟ್ ಕಡಿಮೆ ಆಗೋದ್ರಿಂದ ಯಾವುದೇ ರೈತರಿರಲಿ ನಾವೇ ವ್ಯಾಪಾರಸ್ಥರಿರಲಿ ಯಾರೂ ಈ ಬೆಲೆಗೆ ಮಾರಲಿಕ್ಕೆ ಆಸಕ್ತಿ ತೋರ್ಸೋಕ್ಕೆ ಹೋಗಂಗಿಲ್ಲ. ಹೀಗಾಗಿ ರೈತರ ನಾವು ತಲೆಯಲ್ಲಿ ಏನಿದೆ ಅಂತಂದರೆ 10,000 ಬಂದರೆ ನಾವು ಮಾಡಿದ್ದು ಖರ್ಚು ಮತ್ತು ವೆಚ್ಚಗಳು ಮತ್ತು ನಮಗೇನಾದರೂ ಮುಂದೆ ಒಂದು ವರ್ಷ ಬದುಕಲಿಕ್ಕೆ ಒಂದು ಹಾದಿ ಉಳಿತದ, ಇದಕ್ಕಿಂತ ಕಡಿಮೆ ಆದರೆ ನಾವು ಮಾಡಿದ ಕೂಲಿನೂ ಉಳಿಯಂಗಿಲ್ಲ ಅನ್ನೋದೊಂದು ಅವ್ರ ತಲೆಯಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲ ಮಾರುಕಟ್ಟೆನಲ್ಲಿ ಎಲ್ಲ ರೈತರು ಸಾಕಷ್ಟು ಜನ ತೊಗರಿ ಮಾರಾಟ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾಫೆಡ್ ರಾಜ್ಯ ಮುಖ್ಯಸ್ಥರಾದ ವಿನಯ್ ಕುಮಾರ್, ಟರಾ ಬೋರ್ಡ್ನ ನಾಗರಾಜು, KSCMF ಮ್ಯಾನೇಜರ್ ಶ್ರುತಿ ಸಜ್ಜನ್, RMKSWC ಮಹೇಶ್, ವೀರೇಶ್ ಗೋಲ್ಡ್ ಮತ್ತು ಇತರ ನಾಫೆಡ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಚೌದಾಪುರಿ ಹಿರೇಮಠದ ಶಾಂತವೀರ ಶಿವಾಚಾರ್ಯರ ಮೂರ್ತಿ ಮೆರವಣಿಗೆ. ವಿಜೃಂಭಣೆಯಿಂದ ಜರುಗಿದ ಮಿಲೇನಿಯಂ ಶಾಲೆಯ 25ನೇ ವಾರ್ಷಿಕೋತ್ಸವ. ಅಭಿಮಾನಿಗಳಿಂದ ಶಾಸಕ ಅಜಯ್ ಸಿಂಗ್ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಸ್ಟಾರ್ ಕೇರ್ ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ. 11ನೇ ದಿನಕ್ಕೆ ಕಾಲಿಟ್ಟ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಧರಣಿ ಸತ್ಯಾಗ್ರಹ. ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ. ಕಲಬುರಗಿ APMC ಮಾರುಕಟ್ಟೆಗೆ ನಾಫೆಡ್ ಅಧಿಕಾರಿಗಳ ಭೇಟಿ. ಖರೀದಿ ಪ್ರಕ್ರಿಯೆ ಪರಿಶೀಲನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.